ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫ್ರೆಂಡ್ಸ್, ಡಿಸೆಂಬರ್ ತಿಂಗಳು ಆರಂಭವಾಗ್ತಾ ಇರೋ ಹಾಗೆ ಹೆಣ್ಮಕ್ಳಿಗೆ ನೆನಪು ಆಗೋದು ಧನುರ್ಮಾಸ. ಯಾಕಂದರೆ ಧನುರ್ಮಾಸ ಒಂದು ವಿಶೇಷವಾದ ಮಾಸವಾಗಿದೆ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಮಹತ್ವ ಏನು, ಹಾಗೆ ಈ ಮಾಸದಲ್ಲಿ ಮಾಡುವಂತಹ ವ್ರತಗಳು ಯಾವ್ದ್ಯಾವುದು, ಈ ವ್ರತಗಳನ್ನು ಮಾಡೋದ್ರಿಂದ ಆಗುವ ಪ್ರಯೋಜನಗಳು ಯಾವುದು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಧನುರ್ಮಾಸ ಅನ್ನೋದು ಎರಡು ಪದಗಳ ಸಂಯೋಜನೆ ಅಂತ ಹೇಳ್ಬೋದು. ಯಾಕಂದರೆ ಧನು ಅನ್ನೋದು ಸೂರ್ಯನ ರಾಶಿ, ಮಾಸ ಅಂದರೆ ತಿಂಗಳು. ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶಿಸುವಂತಹ ತಿಂಗಳನ್ನು ಧನುರ್ಮಾಸ ಅಂತ ಕರಿತೀವಿ. ಭಾರತೀಯ ಸಂಪ್ರದಾಯದ ಅಂದರೆ ಶಾಸ್ತ್ರದ ಪ್ರಕಾರ, ಏನು ಜ್ಯೋತಿಷ್ಯ ಶಾಸ್ತ್ರ ಏನಿದೆ ಇದ್ರ ಪ್ರಕಾರ ಸೂರ್ಯನು ಪ್ರತಿ ತಿಂಗಳಿಗೆ ಒಂದೊಂದು ರಾಶಿಯ ಚಿಹ್ನೆಯಲ್ಲಿರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಡಿಸೆಂಬರ್ 16ನೇ ತಾರೀಕು ಈ ಧನುರ್ಮಾಸ ಆರಂಭವಾಗಿ ಮಕರ ಸಂಕ್ರಾಂತಿಯ ಒಂದು ದಿನದ ಮೊದಲು ಅಂದರೆ ಭೋಗ ದಿನದಂದು ಇದು ಕೊನೆಗೊಳ್ಳುತ್ತೆ. ಈ ಧನುರ್ಮಾಸದಲ್ಲಿ ಮಹಾವಿಷ್ಣುವನ್ನ ಹೆಚ್ಚಾಗಿ ಪೂಜೆಯನ್ನು ಮಾಡ್ತಾರೆ. ಧನುರ್ಮಾಸದ ಒಂದು ದಿನದ ಪೂಜೆ 1000 ವರ್ಷಗಳ ಪೂಜೆಗೆ ಸಮಾನ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಕೂಡ ಈ ಧನುರ್ಮಾಸದ ಕುರಿತಾಗಿ ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚಾಗಿ ಪ್ರಕಟಗೊಳ್ತೇನೆ ಅಂತ ಕೂಡ ಹೇಳಿದ್ದಾರೆ. ಈ ಕಾರಣದಿಂದಾಗೆ ಋಷಿ ಮುನಿಗಳು ಈ ಧನುರ್ಮಾಸ ಈ ಮಾಸವನ್ನು ಹೆಚ್ಚಾಗಿ ಭಕ್ತಿ ಚಟುವಟಿಕೆಗೆ ಅಂತ ಮೀಸಲಿಟ್ಟಿದ್ದಾರೆ. ದೇವರಿಗೆ ವರ್ಷದ 6 ತಿಂಗಳು ಹಗಲು ಅಂದರೆ ಉತ್ತರಾಯಣ, ಇನ್ನು 6 ತಿಂಗಳು ರಾತ್ರಿ ಅಂದರೆ ದಕ್ಷಿಣಾಯಣ. ಈ ಧನುರ್ಮಾಸ ಅನ್ನೋದು ದಕ್ಷಿಣಾಯನದ ಕೊನೆ ಹಂತ ಅಂತ ಹೇಳ್ಬೋದು. ಅಂದರೆ ಇವಾಗ ದೇವರಿಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ದೇವರು ಏಳುವಂತಹ, ರಾತ್ರಿ ಕಳೆದು ಹಗಲು ಆಗುವಂಥ ಸಮಯ, ದೇವರು ಏಳುವಂತಹ ಸಮಯ. ಇಂಥ ಸಮಯದಲ್ಲಿ ದೇವರಿಗೆ ನಾವು ಪ್ರಾರ್ಥನೆ ಅಥವಾ ಪೂಜೆಯನ್ನು ಸಲ್ಲಿಸೋದು ಒಂದು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರಿಗೆ ಹತ್ತಿರವಾಗಲು ಅಥವಾ ಭಕ್ತಿಯನ್ನು ದೇವರಲ್ಲಿ ಕೇಂದ್ರೀಕರಿಸಲು ತುಂಬ ಸಹಾಯವಾಗುತ್ತೆ. ಈ ಸಮಯ ತುಂಬ ಸಹಾಯವಾಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಧನುರ್ಮಾಸದಲ್ಲಿ ಆಚರಿಸುವಂತಹ ವ್ರತಗಳು ಯಾವುದು ಅಂತ ಬಂದಾಗ ಕಾತ್ಯಾಯಿನಿ ವ್ರತ ಮತ್ತು ಧನುರ್ಮಾಸದ ವ್ರತ. ಈ ವ್ರತಗಳನ್ನು ಹೆಚ್ಚಾಗಿ ಮದುವೆ ಆಗದೇ ಇರುವಂತಹ ಹೆಣ್ಮಕ್ಳು ಆಚರಿಸ್ತಾರೆ. ಇನ್ನು ಈ ವ್ರತ ಅಥವಾ ಧನುರ್ಮಾಸದ ಪೂಜೆಯ ವಿಧಾನ ಏನು ಅನ್ನೋದಾದರೆ, ಇದೇನು ತುಂಬ ಕಷ್ಟಕರವಾದಂತಹ ಪೂಜಾ ವಿಧಾನ ಏನೂ ಇಲ್ಲ. ಪ್ರತಿಯೊಬ್ಬರು ಈಸಿಯಾಗಿ ಸುಲಭವಾಗಿ ಆದಂತಹ ಒಂದು ಇದು ವ್ರತ. ಹಾಗಾಗಿ ಈ ವ್ರತವನ್ನು ಹೇಗೆ ಆಚರಿಸಬೇಕು ಅಥವಾ ಈ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದಾದರೆ, ನಾನು ಆಗಲೇ ಹೇಳಿದೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಹಾವಿಷ್ಣುವಿಗೆ ಈ ಪೂಜೆಯನ್ನು ಸಲ್ಲಿಸಬೇಕು. ಅಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಾವು ಎದ್ದು ಸ್ನಾನವನ್ನು ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ನಾವು ಪೂಜೆಯನ್ನು ಸಲ್ಲಿಸಬೇಕು. ಪೂಜೆಯನ್ನು ಮಾಡಿ ನಾವು ನಮ್ಮ ಮನೆಯಲ್ಲೇ ಎಲ್ಲ ಶುಚಿ ಮಾಡಿ ನಾವು ದಿನನಿತ್ಯದಂತೆ ಹೂವು, ಹಣ್ಣು, ಊದ್ಬತ್ತಿ, ದೀಪ ಎಲ್ಲವನ್ನ ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ನಂತರ ಹತ್ತಿರ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು. ಇನ್ನು ಈ ಧನುರ್ಮಾಸದಲ್ಲಿ ನಾವು ಪಾಲಿಸಬೇಕಾದಂಥ ಇನ್ನು ಕೆಲವೊಂದು ವಿಧಾನಗಳು ಅಂದರೆ, ಹೆಚ್ಚಾಗಿ ವಿಷ್ಣುವಿನ ಸ್ತೋತ್ರ, ವೆಂಕಟೇಶ್ವರನ ಸ್ತೋತ್ರವನ್ನು ನಾವು ಪಠಿಸ್ತಾ ಇರಬೇಕು. ಇನ್ನು ಪಠಿಸ್ಲಿಕ್ಕೆ ಆಗಲ್ಲ ಅನ್ನುವಂಥವ್ರು ಇವಾಗ ಮೊಬೈಲಲ್ಲಿ ಸಿಗುತ್ತೆ, ನೀವು ಅಟ್ಲೀಸ್ಟ್ ಅದರಲ್ಲಿ ಪ್ಲೇ ಮಾಡಿಕೊಂಡು ಅದನ್ನ ಕೇಳ್ತಾ ಇರ್ಬೋದು. ಇನ್ನು ಬಡವ ಬ್ರಾಹ್ಮಣರಿಗೆ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು. ಈ ಧನುರ್ಮಾಸದಲ್ಲಿ ದೇವಾಲಯಗಳಲ್ಲಿ, ವೆಂಕಟೇಶ್ವರನ ದೇವಾಲಯಗಳಲ್ಲಿ ವೆಂಕಟ ಆರತಿಯನ್ನು ಕೂಡ ಮಾಡ್ತಾರೆ, ಅದರಲ್ಲೂ ಕೂಡ ಭಾಗಿಯಾಗ್ಬೋದು. ಇನ್ನು ದೇವಸ್ಥಾನಗಳಲ್ಲಿ ವಿಷ್ಣುವನ್ನು ಮಧುಸೂದನ ಅನ್ನೋ ಹೆಸರಿನಿಂದ ಪೂಜೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ಸುಪ್ರಭಾತದ ಬದಲಿಗೆ ತಿರುಪಾವೈ ಅನ್ನು ಓದ್ತಾರೆ. ಈ ತಿರುಪಾವೈ ಮಂತ್ರವನ್ನು ಪಠಿಸುವುದು ಒಂದು ವಿಶೇಷವಾದಂಥ ಅಂದರೆ ಪ್ರಮುಖವಾದಂತಹ ಒಂದು ಆಚರಣೆಯಾಗಿದೆ ಅಂತ ಕೂಡ ಹೇಳ್ಬೋದು. ಈಗ ಈ ಧನುರ್ಮಾಸದ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾವು ತಿಳ್ಕೊಂಡು, ಹಾಗಾದರೆ ಈ ಧನುರ್ಮಾಸದ ಪೂಜೆ ಅಥವಾ ವ್ರತವನ್ನು ಮಾಡೋದ್ರಿಂದ ಆಗುವ ಪ್ರಯೋಜನ ಆದರೂ ಏನು ಅಂದಾಗ, ಈ ಧನುರ್ಮಾಸದಲ್ಲಿ ಹೆಚ್ಚಾಗಿ ನಾನು ಆಗಲೇ ಹೇಳಿದೆ, ಮದುವೆ ಆಗದೇ ಇರುವಂಥ ಹೆಣ್ಮಕ್ಕಳು ಈ ವ್ರತವನ್ನು ಮಾಡ್ತಾರೆ. ಇದರಿಂದ
ಒಳ್ಳೆಯ ಅಂದರೆ ಉತ್ತಮವಾದ ಪತಿಯನ್ನು ಪಡೆಯಲು ಸಹಾಯ ಆಗುತ್ತೆ. ಶ್ರೀ ಗೋದಾದೇವಿ ಸಹ ಧನುರ್ಮಾಸದ ವ್ರತವನ್ನು ಮಾಡೋದರ ಮೂಲಕ ಮಹಾವಿಷ್ಣುವನ್ನು ಪತಿಯನ್ನಾಗಿ ಪಡಿತಾಳೆ. ಅದೇ ರೀತಿ ಈ ಧನುರ್ಮಾಸದ ವ್ರತವನ್ನು ಮಾಡುವಂತಹ ಅವಿವಾಹಿತ ಹೆಣ್ಮಕ್ಳಿಗೆ ಉತ್ತಮ ಪತಿಯನ್ನು ಲಭಿಸ್ತಾನೆ ಅಂತ ಕೂಡ ಹೇಳ್ಬೋದು. ಇನ್ನು ಉಳಿದ ಮದುವೆ ಆಗಿರೋರು, ಇನ್ನು ಉಳಿದಿರೋರು ಈ ಪೂಜೆಯನ್ನು ಧನುರ್ಮಾಸದ ಪೂಜೆಯನ್ನು ಮಾಡೋದರಿಂದ, ನಾನು ಆವಾಗಲೇ ಹೇಳಿದೆ ಧನುರ್ಮಾಸದ ಒಂದು ದಿನದ ಪೂಜೆ 1000 ವರ್ಷಗಳ ಪೂಜೆಗೆ ಸಮಾನವಾದದ್ದು ಅಂತ. ಹಾಗಾಗಿ ಈ ಪೂಜೆಯನ್ನು ಮಾಡೋದರಿಂದ ಅವರವರ ಇಷ್ಟಾರ್ಥಗಳು ಕೂಡ ಫಲಿಸುತ್ತೆ ಅಂತ ಹೇಳ್ಬೋದು. ಈ ಧನುರ್ಮಾಸದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಧನುರ್ಮಾಸದ ಕುರಿತಾದಂತೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ಧನುರ್ಮಾಸದ ವ್ರತವನ್ನು ಮಾಡುವಂಥ ಪ್ರತಿಯೊಬ್ಬರು ಯಾವುದೇ ವಿಘ್ನ ಬಾರದೆ ಯಶಸ್ವಿಯಾಗಿ ಈ ಪೂಜೆಯನ್ನು ನೆರವೇರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.